ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. Behold the days come, saith the Lord God, that I will send a famine in the land, not a famine of the bread, nor a thirst for water, but the hearing the word of the Lord. Amen. Hallelujah. ಆಮೋಸ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರು ಸಭೆ ಆತನ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳೋಣ ಎಂಬುದಾಗಿ ನಂತರ ತಕ್ಷಣಗಳಲ್ಲಿ ದೇವರಾತ್ಮನ ಸಂಘದ ಎಲ್ಲರ ಸಂಘ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಹಾಗಾದರೆ ಲೋಕದಾದ್ಯಂತ ಆಗ ದೇವರು ಒಂದು ರೀತಿಯಾದಂಥ ಕ್ಷಾಮದ ವಿಷಯವನ್ನ ದೇವರು ಈ ದಿನ ನಮ್ಮ ಸಭೆಯ ಸಂಗಡ ಎಲ್ಲವನ್ನ ದೇವರಾತ್ಮ ಮಾತನಾಡ್ತಾನೆ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೀಗೆ ಆರಂಭವಾಗುತ್ತೆ. ಕರ್ತನಾದ ಯೆಹೋವನು ಹೀಗೆ ಹೇಳ್ತಾ ಇದ್ದಾನೆ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ದೇಶಕ್ಕೆ ಅಂದ್ರೆ ಬೇರೆ ಒಂದು ದೇಶಕ್ಕೆ ಮಾತ್ರನ ಸೀಮಿತವಾಗಿರುತ್ತಾ ಇಲ್ಲವೇ ಇಲ್ಲ, ಲೋಕದಾದ್ಯಂತ ಇರುವ ಎಲ್ಲ ದೇಶಗಳಿಗೂ ಕೂಡ ದೇವರು ಕ್ಷಾಮವನ್ನು ಉಂಟು ಮಾಡುವಂಥ ಕಾಲವನ್ನು ದೇವರು ಮುಂದೆ ಬರಮಾಡ್ತಾ ಇದ್ದೇನೆ ಎಂಬುದಾಗಿ ಆತನು ಇಡೀ ಲೋಕದಲ್ಲಿರುವ ಎಲ್ಲ ಜನರಿಗೂ ಆತನು ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ವಾಕ್ಯ ಹೀಗೆ ಆರಂಭವಾಗ್ತಾ ಇದೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಹಾಗಾದ್ರೆ ಈ ಕರ್ತನಾದ ಯೆಹೋವನು ಅಂದ್ರೆ ತಂದೆಯಾದ ದೇವರು ತನ್ನ ಸಭೆಯಾದ ಎಲ್ಲ ಲೋಕದ ಜನರಾದ ಎಲ್ಲರಿಗೂ ಈ ದಿನ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನಾಗಿ ಆತನ ಈ ದಿನ ಸಭೆಯನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ಭೂಮಿ ಆಕಾಶವನ್ನು ಉಂಟು ಮಾಡಿರುವ ದೇವರು, ಆಮೇನ್. ಹಲ್ಲೆಲೂಯಾ. ಎಲ್ಲ ಮನುಷ್ಯರನ್ನು ಉಂಟು ಮಾಡಿರುವ ದೇವರು, ಎಲ್ಲ ಪ್ರಾಣಿ, ಸಮುದ್ರದಲ್ಲಿರುವ ಮೀನುಗಳನ್ನು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು, ಕ್ರಿಮಿ ಕೀಟಗಳು ಎಲ್ಲವನ್ನ ದೇವರೇ ಸೃಷ್ಟಿ ಮಾಡಿದ್ದಾನೆ. ಆ ದೇವರೇ ಹೇಳ್ತಾ ಇದ್ದಾನೆ ಈ ದಿನ ನಮ್ಮ ಸಂಗಡ ಆತ ಮಾತನಾಡ್ತಾ ಇದ್ದಾನೆ. ಆಮೇಲೆ ಯೋನನು ಕೂಡ ಆತನು ದೇವರ ಬಗ್ಗೆ ಹೇಗೆ ವರ್ಣಿಸ್ತಾನೆ. ಈ ನೀರಿದೆಯಲ್ಲ, ಈ ಸಮುದ್ರವಿದೆಯಲ್ಲ, ಈ ಸಮುದ್ರವನ್ನು ಸೃಷ್ಟಿ ಮಾಡಿರುವ ದೇವರು, ಈ ಆಕಾಶವನ್ನು ಸೃಷ್ಟಿ ಮಾಡಿರುವ ದೇವರು ಆತನೇ ನಮ್ಮ ಕರ್ತನಾದ ಯೆಹೋವನು ಎಂಬುದಾಗಿ ಯೋನನು ಯೇಸು ಕ್ರಿಸ್ತನಾಗಿ ಪರಿಶುದ್ಧಾತ್ಮನಾಗಿ ಆತನು ಕಾಣಿಸಿಕೊಳ್ಳುವವನಾಗಿದ್ದಾನೆ ಸತ್ಯವೇದದಲ್ಲಿ. ಆಮೇನ್. ಹಲ್ಲೆಲೂಯಾ. ಆದರೆ ಹೆಚ್ಚಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಯೆಹೋವನ ಎಂಬ ಹೆಸರಿನಲ್ಲಿ ಕಾಣಿಸಿಕೊಳ್ಳುವವನಾಗಿರುತ್ತಾನೆ. ಆದ್ದರಿಂದಲೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ ಅಲ್ಲಿ ವಾಕ್ಯವನ್ನು ದೇವರೇ ಬರೆಸಿದ್ದವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಾಗಾದರೆ ಭೂಮ್ಯಾಕಾಶಗಳು ಎಲ್ಲವನ್ನ ಸರ್ವವನ್ನ